ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಸೆಂಟ್ರಲ್ ಲಿಮಿಟ್ ಥಿಯರಂ ಮೇಲೆ. ಸೊ ಈ ಫಾರ್ಮ್ಗಳು ನಿಮಗೆ ಎಲ್ಲದೂ ಕೂಡ ಗೊತ್ತಿರಬೇಕಾಗುತ್ತೆ, ವೇರಿಯೇಷನ್ಸ್, ಡಿಫ್ರೆಂಟ್ ವೇರಿಯೇಷನ್ಸ್. ಸೊ ಯಾವ ರೀತಿ ನೆನ್ಪಿಟ್ಕೊಳೋದು ಅಂತ ಸಿಂಪಲ್ ಟ್ರಿಕ್ ಅನ್ನ ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಯು ಕ್ಯಾನ್ ಸ್ಕಿಪ್ ಟು ದ ಕ್ವಶನ್, ಸರಿನಾ? ಸೊ ಕ್ವಶನ್ ಶುರು ಮಾಡೋ ಹತ್ರಕ್ಕೆ ನೀವು ಸ್ಕಿಪ್ ಮಾಡ್ತಾ ಹೋಗ್ಬೋದು. ಸೊ ನೋಡಿ, ಏನಾದ್ರೂ ಕೂಡ -a ಇಂದ b ಅಥವಾ ಅಂದ್ರೆ z ವ್ಯಾಲ್ಯೂನ ಏನಾದ್ರೂ ಎರಡು ವ್ಯಾಲ್ಯೂಗಳ ರೇಂಜ್ ಅಲ್ಲಿ ಏನಾದ್ರೂ ಇಟ್ಟಿದ್ರೆ φ ಆಫ್ a ಮತ್ತೆ φ ಆಫ್ b ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಏನು -a ಇಂದ b ವರೆಗೂ ಐತೆ ಅಂತ ಅನ್ಕೊಳ್ಳಿ z ವ್ಯಾಲ್ಯೂ. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಇಟ್ ವಿಲ್ ಬಿ ಈಕ್ವಲ್ ಟು φ ಆಫ್ a ಪ್ಲಸ್ φ ಆಫ್ b. ಸೊ φ ವ್ಯಾಲ್ಯೂ ಯಾವ ರೀತಿ ಸಿಗುತ್ತೆ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಇಲ್ಲಿ a ವ್ಯಾಲ್ಯೂ ಏನಿರುತ್ತೆ ಅದನ್ನ ಇಲ್ಲಿಗೆ ಹಾಕಿ, b ವ್ಯಾಲ್ಯೂ ಏನಿರುತ್ತೆ ಅಲ್ಲಿಗೆ ಹಾಕಿ, ಸರಿನಾ? φ ಆಫ್ a ಪ್ಲಸ್ φ ಆಫ್ b. ಇಲ್ಲೂ ಅಷ್ಟೇ, ಏನಾದ್ರೂ z ವ್ಯಾಲ್ಯೂ ಎರಡು ಡಿಫರೆಂಟ್ ವ್ಯಾಲ್ಯೂಗಳು ಅಥವಾ ಸೇಮ್ ವ್ಯಾಲ್ಯೂಗಳು ಎರಡು ವ್ಯಾಲ್ಯೂಗಳ ಮಧ್ಯೆ ಏನಾದ್ರೂ ರೇಂಜ್ ಆಗ್ತಾ ಇದ್ರೆ, ಎರಡು ವ್ಯಾಲ್ಯೂಗಳ ಮಧ್ಯೆ ರೇಂಜ್ ಆಗ್ತಾ ಇದ್ರೆ φ ಆಫ್ a ಪ್ಲಸ್ φ ಆಫ್ b. ಅದೇ ಏನಾದ್ರೂ ಈ ತರ z ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು a, ಲೆಸ್ ದೆನ್ ಆರ್ ಈಕ್ವಲ್ ಟು a, ಲೆಸ್ ದೆನ್ ಆರ್ ಈಕ್ವಲ್ ಟು -a, ಈ ತರ ಬಂದಾಗ ಈ ಏನು ಸಿಚುವೇಶನ್ಸ್ ಗಳಿದಾವಲ್ಲ ಇಲ್ಲಿ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ನೋಡಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ, ಲೆಸ್ ದೆನ್ ಇದೆ, ಗ್ರೇಟರ್ ದೆನ್ ಇದೆ. ಇಲ್ಲಿ ನೋಡಿದ್ರೆ 0.5 ಇದೆ, φ ಆಫ್ a ಇದೆ. ಪ್ಲಸ್ ಮೈನಸ್ ಯಾವ್ದಕ್ಕೆ ಪ್ಲಸ್ ಹಾಕ್ಬೇಕು, ಯಾವ್ದಕ್ಕೆ ಮೈನಸ್ ಹಾಕ್ಬೇಕು, ಕನ್ಫ್ಯೂಷನ್ ಆಗುತ್ತೆ. ಸೊ ಸಿಂಪಲ್ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ ನೋಡಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ಐತೆ ಅಂತಂದ್ರೆ ಮೈನಸ್ ಅನ್ನ ಯೂಸ್ ಮಾಡ್ಬೇಕು. ಇಲ್ಲಿ 0.5 ಮತ್ತೆ φ ಆಫ್ a ಮಧ್ಯ. ಏನಾದ್ರೂ ಕೂಡ ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೆನ್ ಐತೆ ಅಂತಂದ್ರೆ ಪ್ಲಸ್ ಅನ್ನ ಯೂಸ್ ಮಾಡ್ಬೇಕು. ಅದೇ ಏನಾದ್ರೂ ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೆನ್ ಇದೆ ಅದರ ಜೊತೆ -a ಈ ಫಾರ್ಮೇಟ್ ಅಲ್ಲಿ ಇದ್ರೆ ಮೈನಸ್ ಅನ್ನ ಯೂಸ್ ಮಾಡ್ಬೇಕು. ನೋಡಿ ಇವಾಗ ಹೇಳ್ತೀನಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ವ್ಯಾಲ್ಯೂ ಇದೆ ಅಂತಂದ್ರೆ ಮೈನಸ್. ನೋಡಿ ಇಲ್ಲಿ z ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು a, z ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ a, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ಇದ್ರೆ ಏನ್ ಮಾಡ್ಬೇಕು, ಮಧ್ಯದಲ್ಲಿ ಮೈನಸ್ ಅನ್ನ ಯೂಸ್ ಮಾಡಬೇಕು. 0.5 ಮೈನಸ್ φ ಆಫ್ a, 0.5 ಮೈನಸ್ φ ಆಫ್ a, ಆ ತರ ಮೈನಸ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಅದೇ ಏನಾದ್ರೂ ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೆನ್ ಐತೆ ಅಂತಂದ್ರೆ ಪ್ಲಸ್ ಅನ್ನ ಯೂಸ್ ಮಾಡಬೇಕು. ನೋಡಿ ಇಲ್ಲಿ z ವ್ಯಾಲ್ಯೂ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು a, z ವ್ಯಾಲ್ಯೂ ಈಸ್ ಲೆಸ್ ದೆನ್ a. ಸೊ ಈ ಸಿಚುವೇಶನ್ ಅಲ್ಲಿ ಮಧ್ಯದಲ್ಲಿ ನಾವು ಪ್ಲಸ್ ಅನ್ನ ಯೂಸ್ ಮಾಡ್ತಾ ಇದೀವಿ, ಗೊತ್ತಾಯ್ತಾ? ನೆಕ್ಸ್ಟ್ ಲಾಸ್ಟ್ ಒನ್, ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೆನ್ ಇದೆ ಅದರ ಜೊತೆ -a ಈ ಫಾರ್ಮೆಟ್. ನೋಡಿ z ವ್ಯಾಲ್ಯೂ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ ಬಟ್ -a ಅಂತ ಇದೆ, z ವ್ಯಾಲ್ಯೂ ಈಸ್ ಲೆಸ್ ದೆನ್ a ಅಂತ ಇದೆ ಬಟ್ -a ಅಂತ ಇದೆ. ಸೊ ಅವಾಗ ಏನ್ ಮಾಡ್ಬೇಕು, ಮೈನಸ್ ಅನ್ನ ಯೂಸ್ ಮಾಡ್ಬೇಕು, ಗೊತ್ತಾಯ್ತಾ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ಇದೆ ಅಂತಂದ್ರೆ ಮೈನಸ್, ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೆನ್ ಇದೆ ಅಂತಂದ್ರೆ ಪ್ಲಸ್, ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದೆನ್ ಇದೆ ಬಟ್ -a ಫಾರ್ಮೆಟ್ ಅಲ್ಲಿ ಇದೆ ಅಂದ್ರೆ ಮೈನಸ್ ಅನ್ನ ಯೂಸ್ ಮಾಡ್ಬೇಕು. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್ಗಳು, ಸರಿನಾ? ಎಸ್. ಸೊ ಪ್ರಾಬ್ಲಮ್ಗೆ ಹೋಗ್ತಾ ಹೋಗೋಣ. ಯೂಸ್ ದ ಸೆಂಟ್ರಲ್ ಲಿಮಿಟ್ ಥಿಯರಮ್ ಟು ಎವ್ಯಾಲ್ಯೂಯೇಟ್ p value, evaluate the probability of x bar which is ranging from 50 to 56, where x bar is the mean of the random sample of size 100. So random sample the size anna kottidare, that is 100, from a infinite population with the population mean value mu value is equal to 53 ಅಂತ ಕೊಟ್ಟಿದ್ದಾರೆ, ವೇರಿಯನ್ಸ್ ವ್ಯಾಲ್ಯೂನ 400 ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ವೇರಿಯನ್ಸ್ ಬೇಕಾಗಿಲ್ಲ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು, ಸರಿನಾ? ಸಾಲ್ವ್ ಮಾಡ್ತಾ ಹೋಗೋಣ, ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊಲ್ಯೂಷನ್ ಫಸ್ಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಬರೀರಿ. ಗಿವನ್ ಏನ್ ಕೊಟ್ಟಿರೋದು ಕ್ವಶನ್ ಅಲ್ಲಿ, ಫಸ್ಟ್ ನಮಗೆ ಎಕ್ಸ್ ಬಾರ್ ಅಂತ ಕೊಟ್ಟಿದ್ದಾರೆ, ಅದು ರ್ಯಾಂಡಮ್ ಸ್ಯಾಂಪಲ್ ಅನ್ನ ತೋರಿಸ್ತಾ ಹೋಗ್ತಾ ಇದೆ, ಮೀನ್ ಆಫ್ ದ ರ್ಯಾಂಡಮ್ ಸ್ಯಾಂಪಲ್. ಸೈಜ್ ಏನ್ ಕೊಟ್ಟಿದ್ದಾರೆ 100, ಸೊ n ವ್ಯಾಲ್ಯೂ ಇಸ್ ಈಕ್ವಲ್ ಟು 100, ಸರಿನಾ? ನೆಕ್ಸ್ಟ್ ಇನ್ಫೈನೈಟ್ ಪಾಪ್ಯುಲೇಷನ್ ವಿತ್ ದ ಪಾಪ್ಯುಲೇಷನ್ ಮೀನ್, ಸೊ ಮೀನ್ ವ್ಯಾಲ್ಯೂನ ಕೊಟ್ಟಿದ್ದಾರೆ, ದಟ್ ಇಸ್ 53. ನೆಕ್ಸ್ಟ್ ವೇರಿಯನ್ಸ್ ಅನ್ನ ಕೊಟ್ಟಿದ್ದಾರೆ, ಸೊ ವೇರಿಯನ್ಸ್ ಅನ್ನ ಸಿಗ್ಮಾ ಸ್ಕ್ವೇರ್ ಇಂದ ರೆಪ್ರೆಸೆಂಟ್ ಮಾಡಬಹುದು. ವಾಟ್ ಈಸ್ ದ ವ್ಯಾಲ್ಯೂ 400, ಬಟ್ ನನಗೆ ಬೇಕಾಗಿರೋದೇನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಅಂದ್ರೇನು, ಸ್ಕ್ವೇರ್ ಅನ್ನ ಆ ಕಡೆ ಕಳಿಸಿ ಅಷ್ಟೇ. ಸೊ ರೂಟ್ ಆಫ್ 400, ಸೊ ರೂಟ್ ಆಫ್ 400 ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಏನ್ ಬರುತ್ತೆ ವ್ಯಾಲ್ಯೂ, ರೂಟ್ ಆಫ್ 400 ವ್ಯಾಲ್ಯೂ ಇಸ್ 20. ಸೊ ಇವಾಗ ನನಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಗೊತ್ತು, ಮ್ಯೂ ವ್ಯಾಲ್ಯೂ ಗೊತ್ತು, ಎನ್ ವ್ಯಾಲ್ಯೂ ಗೊತ್ತು. ಎಕ್ಸ್ ಬಾರ್ ಅನ್ನ ನಾವು ಅಕಾರ್ಡಿಂಗ್ ಟು ಕಂಡೀಷನ್ ಚೇಂಜ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ z ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ಅಂದ್ರೆ ನೋಡಿ ಇಲ್ಲಿ z ವ್ಯಾಲ್ಯೂ ಇಲ್ಲೇ ಅಲ್ವಾ ಇರೋದಿಲ್ಲಲ್ಲ, ಸೊ ನಮಗೆ ಪ್ರೊಸೀಡ್ ಆಗಬೇಕು ಅಂತ ಅಂದ್ರೆ z ಫಾರ್ಮೆಟ್ ಅಲ್ಲೇ ಬೇಕು. ಸೊ z ವಿಲ್ ಬಿ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ಹೋಲ್ ಡಿವೈಡೆಡ್ ಬೈ ಸಿಗ್ಮಾ ಹೋಲ್ ಡಿವೈಡೆಡ್ ಬೈ ರೂಟ್ n. ಸೊ ಇದು ಸೆಂಟ್ರಲ್ ಲಿಮಿಟ್ ಥಿಯರಮ್ದು ಫಾರ್ಮುಲಾ. ಏನು, ಎಕ್ಸ್ ಬಾರ್ ವಿಚ್ ಈಸ್ ರೆಪ್ರೆಸೆಂಟಿಂಗ್ ದ ಮೀನ್ ಆಫ್ ದ ರ್ಯಾಂಡಮ್ ಸ್ಯಾಂಪಲ್ ಮೈನಸ್ ಮ್ಯೂ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ. ಒಂದೊಂದ್ಸಲಿ ಅವ್ರು ವೇರಿಯನ್ಸ್ ಅನ್ನ ಕೊಟ್ಟರೆ ನೀವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ, ಒಂದೊಂದ್ಸಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅವರೇ ಕೊಡ್ತಾರೆ. ನೆಕ್ಸ್ಟ್ ರೂಟ್ n ಅಂತಂದ್ರೆ ಸ್ಯಾಂಪಲ್ ಸೈಜ್ 100. ಸೊ ಗೊತ್ತಿರುವಂತ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಬಾರ್ ಹಂಗೆ ಇರಲಿ, ಮೈನಸ್ ಮ್ಯೂ ವ್ಯಾಲ್ಯೂ ಇಸ್ 53 ಹೋಲ್ ಡಿವೈಡೆಡ್ ಬೈ
ಸ್ಟ್ಯಾಂಡರ್ಡ್ ಡಿವಿಯೇಷನ್ ನನಗೆ 20 ಬಂದಿದೆ, ಓಲ್ ಡಿವೈಡೆಡ್ ಬೈ ರೂಟ್ n. ಸೊ ಎನ್ ವ್ಯಾಲ್ಯೂ ಎಷ್ಟಿರೋದು 100. ಸೊ ಇವಾಗ ಸಿಂಪ್ಲಿಫೈ ಮಾಡ್ಕೊಳ್ಳಿ. Z ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು x ಬಾರ್ ಮೈನಸ್ 53 ಓಲ್ ಡಿವೈಡೆಡ್ ಬೈ 20 ಡಿವೈಡೆಡ್ ಬೈ ರೂಟ್ 100. ರೂಟ್ 100 ಅಂತಂದ್ರೆ ವ್ಯಾಲ್ಯೂ ಎಷ್ಟು 10. ಸೊ 20 ಬೈ 10 ಅಂತಂದ್ರೆ ಎಷ್ಟಾಗುತ್ತೆ 2 ಆಗುತ್ತೆ. ಸೊ 2 ಇಸ್ ದ ವ್ಯಾಲ್ಯೂ. ಈಗ ನನಗೆ Z ವ್ಯಾಲ್ಯೂ ಗೊತ್ತಿದೆ. Z ವ್ಯಾಲ್ಯೂ ಈಸ್ x ಬಾರ್ ಮೈನಸ್ 53 ಓಲ್ ಡಿವೈಡೆಡ್ ಬೈ 2. ಸೊ ಈಗ ಅಕಾರ್ಡಿಂಗ್ ಟು ದ ಕಂಡೀಷನ್ ನಾವು ಎಕ್ಸ್ ಬಾರ್ ವ್ಯಾಲ್ಯೂನ ಚೇಂಜ್ ಮಾಡ್ತಾ ಹೋಗ್ತೀವಿ ಮತ್ತೆ Z ವ್ಯಾಲ್ಯೂನ ನೋಟ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ನೋಡಿ, ಅವ್ರು ಆಲ್ರೆಡಿ ಕೇಳಿದ್ದಾರೆ ಕ್ವಶನ್ ಅಲ್ಲಿ ಪ್ರೊಬಾಬಿಲಿಟಿ ಆಫ್ ಎಕ್ಸ್ ಬಾರ್ ವಿಚ್ ಇಸ್ ರೇಂಜಿಂಗ್ ಫ್ರಮ್ 50 to 56 ಅಂತ. ಸೊ ಒಂದ್ಸಲಿ ಎಕ್ಸ್ ಬಾರ್ ವ್ಯಾಲ್ಯೂನ 50 ಅಂತ ಪ್ಲೇಸ್ ಮಾಡಿ ನೋಡಬೇಕು, ಇನ್ನೊಂದ್ಸಲಿ ಎಕ್ಸ್ ಬಾರ್ ವ್ಯಾಲ್ಯೂನ 56 ಅಂತ ಪ್ಲೇಸ್ ಮಾಡಿ Z ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೋಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇಫ್ ಎಕ್ಸ್ ಬಾರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 50, Z ವ್ಯಾಲ್ಯೂ ಏನಾಗುತ್ತೆ ಎಕ್ಸ್ ಬಾರ್ ಜಾಗಕ್ಕೆ 50ನ ರೀಪ್ಲೇಸ್ ಮಾಡಿ. 50 minus 53 whole divided by 2. So 50 minus 53. So 50 minus 53 ಅಂತಂದ್ರೆ minus 3 ಬರುತ್ತೆ. So minus 3 whole divided by 2. What is the value? Minus 1.5. So ಏನಾದ್ರೂ ಕೂಡ ನಾನು x ಬಾರ್ ವ್ಯಾಲ್ಯೂ 50 ಅಂತ ಹಾಕಿದ್ರೆ Z ವ್ಯಾಲ್ಯೂ ನನಗೆ minus 1.5 ಬರುತ್ತೆ. ಅದೇ ರೀತಿ ಏನಾದ್ರೂ 56 ಅನ್ನ ಪ್ಲೇಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಬರೀತಾ ಹೋಗ್ತೀನಿ ಇವಾಗ ಕಂಟಿನ್ಯೂಷನ್. ಇಫ್ x ಬಾರ್ ವ್ಯಾಲ್ಯೂ is equal to 56, Z ವ್ಯಾಲ್ಯೂ ಏನಾಗುತ್ತೆ ಎಕ್ಸ್ ಬಾರ್ ವ್ಯಾಲ್ಯೂ ಇಸ್ 56 ಮೈನಸ್ 53 ಓಲ್ ಡಿವೈಡೆಡ್ ಬೈ 2. ಸೊ 56 ಮೈನಸ್ 53 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ 3 ಓಲ್ ಡಿವೈಡೆಡ್ ಬೈ 2 ಅಂತಂದ್ರೆ 1.5. ಸೊ ಏನಾದ್ರೂ ಎಕ್ಸ್ ಬಾರ್ ಜಾಗಕ್ಕೆ 56 ಅನ್ನ ರಿಪ್ಲೇಸ್ ಮಾಡಿದ್ರೆ Z ವ್ಯಾಲ್ಯೂ 1.5, ಎಕ್ಸ್ ಬಾರ್ ಜಾಗಕ್ಕೆ 50 ಅನ್ನ ರಿಪ್ಲೇಸ್ ಮಾಡಿದ್ರೆ Z ವ್ಯಾಲ್ಯೂ ಎಷ್ಟು ಬಂತಾ ಇದೆ ಮೈನಸ್ 1.5. ಸೊ ಈಗ ಅವ್ರು ಕೇಳ್ತಿರುವಂತ ಕ್ವಶನ್ ಏನು, ಪ್ರೊಬಾಬಿಲಿಟಿ ಆಫ್ ಎಕ್ಸ್ ಬಾರ್ ವಿಚ್ ಈಸ್ ರೇಂಜಿಂಗ್ ಫ್ರಮ್ 50 to 56 ಅಂತ ಕೇಳ್ತಾ ಇದ್ದಾನೆ ಅವನು. ಈಗ ಕ್ಯಾಲ್ಕುಲೇಟ್ ಮಾಡೋದು ವೆರಿ ಸಿಂಪಲ್. ಪಿ ಆಫ್ ಈ 50 ಜಾಗಕ್ಕೆ ಏನನ್ನ ಬರಿಬೇಕು ಮೈನಸ್ 1.5 ಅನ್ನ ಬರಿಬೇಕು. ಲೆಸ್ ದ್ಯಾನ್ ಎಕ್ಸ್ ಬಾರ್ ಜಾಗಕ್ಕೆ ನಾವೇನ್ ಬರಿಬೇಕು Z ಅಂತ ಬರಿಬೇಕು. ಲೆಸ್ ದ್ಯಾನ್ 56 ಜಾಗಕ್ಕೆ ನಾವೇನಂತ ಬರಿತೀವಿ 1.5 ಅಂತ ಬರಿತೀವಿ. ಅಂದ್ರೆ ಎಕ್ಸ್ ಬಾರ್ ಜಾಗಕ್ಕೆ 50 ಅನ್ನ ಹಾಕಿದ್ರೆ Z ವ್ಯಾಲ್ಯೂ ಮೈನಸ್ 1.5 ಬರುತ್ತೆ. ಎಕ್ಸ್ ಬಾರ್ ಜಾಗಕ್ಕೆ 56 ಅನ್ನ ಹಾಕಿದ್ರೆ ನನಗೆ Z ವ್ಯಾಲ್ಯೂ 1.5 ಬರುತ್ತೆ. ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ, ಎರಡು ವ್ಯಾಲ್ಯೂಗಳ ಮಧ್ಯೆ ರೇಂಜ್ ಆಗ್ತಾ ಇರೋದು, ಐದರ್ ಇದು ಅಥವಾ ಇದು, ಎರಡರಲ್ಲೂ ಕೂಡ ನಾವು ಫೈ ಆಫ್ ಎ ಪ್ಲಸ್ ಫೈ ಆಫ್ ಬಿ ಅನ್ನೇ ಮಾಡೋದು. ಸೊ ಯಾವ ರೀತಿ ಫೈ ಆಫ್ ಎ ಜಾಗದಲ್ಲಿ ಏನಿದೆ 1.5 ಮಾತ್ರ, ಮೈನಸ್ ಅನ್ನ ತಗೋಬಾರ್ದು. 1.5 ಪ್ಲಸ್ ಫೈ ಆಫ್ 1.5 ಸರಿನಾ. ಬಿ ಜಾಗದಲ್ಲೂ ಕೂಡ ಅದೇ. ಸೊ ಈಗ ಏನ್ ಮಾಡ್ಬೋದು, ನಾನು ಫೈ ಆಫ್ 1.5 ಅನ್ನ ನಾವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಲ್ಲಿ ನೋಡ್ಬೇಕಾಗತ್ತೆ. ಒಂದೊಂದ್ಸಲಿ ಅವರೇ ಕೊಟ್ಟಿರ್ತಾರೆ ಬ್ರಾಕೆಟ್ ಅಲ್ಲಿ, ಇಲ್ಲ ಅಂತಂದ್ರೆ ನಿಮ್ಗೆ ಟೇಬಲ್ ಅನ್ನ ಕೊಡ್ತಾರೆ ಶೀಟ್ ಅಥವಾ ಬುಕ್ಲೆಟ್ ಫಾರ್ಮೆಟ್ ಅಲ್ಲಿ, ನೀವು ಅದರಲ್ಲಿ ನೋಡ್ಬೋದು ಈಸಿಯಾಗಿ ಸರಿನಾ. ಕ್ಯಾಲ್ಕುಲೇಟರ್ ಅಲ್ಲೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬಾ ಟೈಮ್ ತಾಣುತ್ತೆ, ಮತ್ತೆ ಒಂದೊಂದ್ಸಲಿ ಕನ್ಫ್ಯೂಷನ್ ಆಗಿ ರಾಂಗ್ ಆನ್ಸರ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಅಕಾರ್ಡಿಂಗ್ ಟು ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅವರು ಕೂಡ ನಿಮ್ಗೆ ಎವ್ಯಾಲ್ಯೂಯೇಟ್ ಮಾಡೋದು. ಸೊ ಅದಕ್ಕೋಸ್ಕರ ಆ ಟೇಬಲ್ ಅಲ್ಲಿ ಏನ್ ವ್ಯಾಲ್ಯೂ ಇರುತ್ತೆ ಅದನ್ನೇ ತಗೊಂತ ಹೋಗಿ. ಸೊ ಟೇಬಲ್ ಅಲ್ಲಿ ಫೈ ಆಫ್ 1.5 ವ್ಯಾಲ್ಯೂ ಏನು 0.4332, ಇದಕ್ಕೂ ಕೂಡ ಸೇಮೇ ಅಲ್ವಾ 0.4332. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ನಾವು ಬರಿತಾ ಹೋಗೋಣ. ಸೊ 0.4332 ಪ್ಲಸ್ 0.4332 ವ್ಯಾಲ್ಯೂ ಎಷ್ಟು ಬಂತು ನಮಗೆ, ವ್ಯಾಲ್ಯೂ ಇಸ್ 0.8664. ಸೊ ದಿಸ್ ಈಸ್ ದ ಪ್ರೊಬಾಬಿಲಿಟಿ. ಗೊತ್ತಾಯ್ತಾ. ಸೊ ನಮಗೆ ಪ್ರೊಬಾಬಿಲಿಟಿಯನ್ನು ಕೇಳಿದ್ರು, ಪ್ರೊಬಾಬಿಲಿಟಿಯನ್ನು ಕಂಡುಹಿಡ್ದೀನಿ, ಇಷ್ಟೇ ಆನ್ಸರು. ಸೊ ಇಷ್ಟನ್ನ ಬರೋದಕ್ಕೆ ನೀವು ಈ ಟೆಕ್ನಿಕ್ಗಳು ಗೊತ್ತಿರಬೇಕು, ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದು ಅಂತ. ಆಮೇಲೆ ಇನ್ನೊಂದೇನು, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ವ್ಯಾಲ್ಯೂನ ಈಸಿಯಾಗಿ ನೀವು ಕಂಡುಹಿಡ್ಕೋಬಹುದು. ಸೊ ವೇರಿಯನ್ಸ್ ಅಂತ ಕೊಟ್ಟಿದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಕನ್ವರ್ಟ್ ಮಾಡ್ಕೊಳೋದನ್ನ ಮರಿಬೇಡಿ, ಡೈರೆಕ್ಟ್ ಆಗಿ ಹಾಕಿದ್ರೆ ವ್ಯಾಲ್ಯೂ ತಪ್ಪಾಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಒಂದು 2-3 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೇನೆ ನಿಮಗೆ ಕ್ಲಿಯರ್ ಆಗ್ತಾ ಹೋಗೋದು ಕಾನ್ಸೆಪ್ಟ್. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋಗಳ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಪ್ಲೇ ಲಿಸ್ಟ್ ಮುಖಾಂತರ ನೀವು ನೋಡಬಹುದು. ಮಾಡ್ಯೂಲ್ 1 ಇಂದ ಮಾಡ್ಯೂಲ್ 5 ವರೆಗೂ ಎಲ್ಲ ಕಾನ್ಸೆಪ್ಟ್ ಅನ್ನು ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.